ಭಾಷೆಗಳು ನೂರಾರು, ಇಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ದಿವ್ಯಶ್ರೀ ಚರಣ್, ಮಂಗಳೂರು. ವಿನಯ್ ದಯಾನಂದ್, ಬೆಂಗಳೂರು. ದೀಪಾ ಬಾಳಿಗ, ಪುಣೆ. ಆಧುನಿಕ ಐಟಿ ಯುಗದಲ್ಲಿ ಇನ್ನರ್ ಟ್ಯೂಷನ್ ಮೂಲಕ ಮನುಜನಿಂದು ತನ್ನೊಳಗೆ ಇನ್ನರ್ ಟೂರ್ ಮಾಡಿಕೊಂಡು ತನ್ನ ಆತ್ಮಾವಲೋಕನದತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗಿದೆ. ಇಂದಿನ ವಿಜ್ಞಾನ ಎಂಬುದು ವಿಶೇಷ ಜ್ಞಾನವಾಗಿ ಸರ್ವತೋಮುಖ ಏಳ್ಗೆಗೆ ದಾರಿದೀಪವಾಗುವ ಬದಲು ವಿಮುಖ ಜ್ಞಾನವಾಗಿ ಕೇವಲ ಹೊರಗಿನ ಅರಿವನ್ನಷ್ಟೇ ಬೆಳಗುತ್ತಿದೆ. ಒಂದೇ ಒಂದು ಪದವಿ ಪಡೆದವನು ನಿಶ್ಚಿಂತೆಯಿಂದಲೇ ಥಟ್ಟನೆಯಿಂದ ಗಾಡ್ ಇಸ್ ನೋ ವೇರ್ ಎಂದೇ ಎದೆ ತಟ್ಟಿ ಹೇಳುವನು. ಪ್ರತಿಯೊಬ್ಬರೊಳಗಿರುವ ಪ್ರಾಣಶಕ್ತಿಯೇ ದೇಹಕ್ಕೆ ವರ್ಚಸ್ಸಿನ ರುಮಾಲಾಗಿರುವ ದೇವರು ಎಂದಾದ ಮೇಲೆ ಕೇವಲ 10 ವರ್ಷದ ಬಾಲಕನು ಧೈರ್ಯದಿಂದಲೇ ಗಾಡ್ ಇಸ್ ನೌ ಹಿಯರ್ ಎಂದೇ ವೀರ ಕಹಳೆಯನ್ನೂದಿ ಗೆಲ್ಲಲೇಬೇಕೆಂದು. ಪ್ರಸ್ತುತ ಜಗತ್ತಿನಲ್ಲಿ ಏನು, ಎಂತು, ಹೇಗೆ, ಏಕೆ ಎಂದೆಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ದೊರೆತರೇನೆ ಸತ್ಯ ನಂಬುವೆ, ಖಂಡಿತ ಪರಿಪಾಲಿಸುವೆ ಎಂಬಿ ಧೋರಣೆಯಂತೂ ಸರ್ವದಾ ಸಲ್ಲದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೊದಲು ಬಿಲೀಫ್ ಇದ್ದರೇನೆ ನಂತರ ರಿಲೀಫ್ ಕಟ್ಟಿಟ್ಟದ್ದು. ಆದರೆ ವೈಜ್ಞಾನಿಕ ನಿಲುವಿದ್ದಾಗ ಮೊದಲು ರಿಲೀಫ್ ದೊರೆತರೇನೆ ಆನಂತರ ಬಿಲೀಫ್ ಎಂದು ವಾದಿಸಬಹುದಷ್ಟೇ. ಭಾವನಾತ್ಮಕ ವಲಯವಾದ ಭಕ್ತಿ, ಶ್ರದ್ಧೆ, ವ್ಯಾಕುಲತೆ, ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆಗಳೆಂಬಿ ದೈವಿ ಗುಣಗಳನ್ನು ಔಷಧ ಸೇವಿಸಿ ಹೆಚ್ಚಿಸಿಕೊಳ್ಳಲಂತೂ ಸಾಧ್ಯವೇ ಇಲ್ಲ. ಇವೆಲ್ಲ ಸ್ವಪ್ರಯತ್ನದಿಂದೊದಗುವ ಗುಣರತ್ನಗಳಷ್ಟೇ. ಹಾಗೆಂದೇ ಈ ದಿಸೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದ ಎಲ್ಲ ಜಟಿಲ ಪ್ರಶ್ನೆಗಳಿಗೆ ಇದಮಿತ್ತಂ ಎಂದೇ ನಿಖರವಾಗಿ ಸಮಂಜಸ ಉತ್ತರಗಳನ್ನು ನೀಡಬಲ್ಲ ಏಕೈಕ ನೆಲೆಯೇ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್. ಸ್ವಾಮಿ ವಿವೇಕಾನಂದರಿಂದಲೇ ನಿರ್ಮಿಸಲ್ಪಟ್ಟ ಈ ವಿಶಿಷ್ಟ ಆಧ್ಯಾತ್ಮಿಕ ಪ್ರಯೋಗಶಾಲೆಯಲ್ಲಿ ನಾನಾ ಧರ್ಮದ, ನಾನಾ ದೇವರುಗಳ ಭವ್ಯ ನೆಲೆಯೇ ಇದ್ದು ಮಾತನಾಡುವ ದೇವರೆಲ್ಲರ ಪರಮ ಪಾವನ ಏಕೈಕ ತಾಣವಿದಾಗಿದೆ. ಸ್ನೇಹ, ಸೌಹಾರ್ದ, ಸಾಮರಸ್ಯದ ಸುಮಧುರ ದಾರಿಯಲ್ಲಿ ಸೂಕ್ತ ಮಾರ್ಗದರ್ಶಕರಾಗಿರುವ ನಿತ್ಯ ಜಾಗೃತ ಚೇತನ ಶ್ರೀ ಗುರೂಜಿಯವರೇ ಅವರ ಸಾಧನಾಶೀಲ ದಿವ್ಯ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಭಕ್ತರೆಲ್ಲರ ಸಹಸ್ರಾರು ಪ್ರಶ್ನೆಗಳಿಗೆ ಸರ್ವದಾ ಮನಮೋಹಕ ಉತ್ತರಗಳನ್ನಿತ್ತು ಸದಾ ಸಂರಕ್ಷಿಸದೇ ಇಲ್ಲ. ಬದುಕಿನ ಬವಣೆಗಳ ಹಿನ್ನೆಲೆ ಏನು? ಸಮರಸದ ಸಂಸಾರದ ಮೇಲ್ಮೆ ಹೇಗೆ ಸಾಧ್ಯ? ಮಕ್ಕಳಲ್ಲಿ ಸುಮಧುರ ಬಾಂಧವ್ಯ ನನಸಾಗುವ ಬಗೆ ಹೇಗೆ? ಈ ಮಾನವ ಜೀವನ ಪಾವನವಾಗಲು ಏನು ಮಾಡಬೇಕು? ಮುಂತಾದ ನೂರಾರು ತಲೆ ತಿನ್ನುವ ಪ್ರಶ್ನೆಗಳಿಗೆ ಶ್ರೀ ಗುರೂಜಿ ಇಲ್ಲಂತೂ ಪರಿಹಾರ ಹೊಮ್ಮಿಸುತ್ತಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ಕನ್ನಡದ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ,
6 ವಿವಿಧ ಭಾಷೆಗಳಲ್ಲಿರುವ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ದಿನಾಲು ಮೊಳಗುವ ಒಂದೇ ನಿಮಿಷದ ವಿವೇಕ ವೀರವಾಣಿ, ಇವುಗಳೆಲ್ಲವೂ ಮನವರಳಿಸುವ ಅನುಷ್ಠಾನ ವೇದಾಂತದ ರಸಗವಳಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿ ಹೊಮ್ಮುವ ದಿವ್ಯ ಸಂದೇಶ ಸುಧೆಯಂತೂ ರಾಮಾಯಣ, ಮಹಾಭಾರತ, ಗೀತೆ, ಭಾಗವತದ ಕೆನೆ ತೆನೆಯೇ ಆಗಿದೆ. ಜಗತ್ತಿಗೊಂದೇ ಆದ ಅತ್ಯಪರೂಪದ ಈ ಡಿವೈನ್ ಪಾರ್ಕ್ಗೆ ತೆರೆದ ಮನದಿಂದಲೇ ನೀವಂತೂ ಬರಲೇಬೇಕು. ಬೇಗ ಬೇಗನೆ ಬಂದಿಲ್ಲಿ ನೋಡಲೇಬೇಕು. ಮುಂದಿನ ಅರ್ಧ ಗಂಟೆ ಕಾಲ ಸದ್ಭಕ್ತರ ಹಲವಾರು ಪ್ರಶ್ನೆಗಳಿಗೆ ಪೂಜ್ಯ ಡಾಕ್ಟರ್ ಜಿಯವರು ಅವರದೇ ಆದ ವಿಶಿಷ್ಟ ಕಲಾ ಪ್ರತಿಭೆಯಿಂದ ಚೇತೋಹಾರಿಯಾಗಿಯೇ ಹೃನ್ಮನ ಸಿಂಚಕ ಚಿರಸ್ಮರಣೀಯ ಉತ್ತರಗಳನ್ನೇ ನೀಡಿ ಹರಸಲಿದ್ದಾರೆ. ತದೇಕ ಚಿತ್ತರಾಗಿ ಬಂದು ನಿಂದು ಮನದಣಿಯ ಸವಿದು ನೆಮ್ಮದಿಯ ಬೀಡಾಗಿರಿ. ಹೂ ಎನ್ನುವಿರ. ರಾಷ್ಟ್ರ ನಿರ್ಮಾಣದ ವಿಶಿಷ್ಟ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಡಾಕ್ಟರ್ ಜಿಯನ್ನು ಸ್ವಾಗತಿಸುತ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ಉಮಾದೇವಿ ಹಾಸನದಿಂದ ಈ ಪ್ರಶ್ನೆ ಕೇಳಿದರೆ, ಭ್ರಷ್ಟಾಚಾರದಿಂದ ಪಡೆದ ಹಣ ದೇವರಿಗೆ ಅರ್ಪಿಸಿದರೆ ಫಲ ಉಂಟೆ ಅಂತ ಹೇಳಿ. 1/10 ಫಲ. 100 ರೂಪಾಯಿ ಎಣಿಸಿದರೆ 10 ರೂಪಾಯಿ ನಿಮಗೆ ಫಲ. ಸೊ ಭ್ರಷ್ಟಾಚಾರ ಲಂಚದಿಂದ ನೀವು ಪಡೆದ ಹಣದಲ್ಲಿ ದೇವರಿಗೆ ಅರ್ಪಿಸಿದರೆ 10% ಮಾತ್ರ ಲಾಭ ನಿಮಗೆ. ಮತ್ತೆಲ್ಲ ಭಗವಂತ ಇಟ್ಕೋತಾನೆ. ನಿಮ್ಮ ಕೃಪೆ ಸಿಗೋದು 10% ಮಾತ್ರವೇ. ಯಾಕಂದರೆ ಆ ಕೃಪೆಗೆ ಲಾಭ ಎಲ್ಲರ ಶ್ರಮ ಇದೆ ಅಲ್ಲಿ. ಆ 10% ತಗೊಂಡವರಿಗೂ ಹೋಗ್ತದೆ ಡಾಕ್ಟರ್ ಜಿ. ಅದು ನೀವು ಎಲ್ಲರಿಂದ ಲಂಚ ಪಡೆದಿದ್ದೀರಿ, ಹೌದು, ಭಗವಂತನಿಗೆ ಅರ್ಪಿಸಿದ್ದೀರಿ, ನಿಮಗೆ ಸಿಕ್ಕೋದು 10%, ಮತ್ತೆಲ್ಲ ಉಳಿದವರಿಗೆ ಹೋಗುತ್ತೆ. 90% ಉಳಿದ ಯಾರು ಲಂಚ ಕೊಟ್ಟಿದೆ ಅವರಿಗೆಲ್ಲ ಭಗವಂತ ಕೃಪೆಯನ್ನು ಹಂಚುತ್ತಾನೆ. ನಿಮಗೆ 10% ಕೊಡ್ತಾನೆ. ಹಾಕಿದ್ದೀಯಲ್ಲ, ಕಷ್ಟಪಟ್ಟವರು ಹುಂಡಿಗೆ ಹಾಕಿದ್ದೀಯಲ್ಲ. ಅದಕ್ಕಿಂತ ಪ್ರೀತಿಯಿಂದ ವಿಶ್ವಾಸದಿಂದ ಲಂಚವಿಲ್ಲದೆ ಕೆಲಸ ಮಾಡಿದರೆ 100% ಕೃಪೆ ನಿಮಗೆ ಸಿಗುತ್ತೆ. ಇನ್ನೆಂತ ಬೇಕು? 10% ಪರಿಣಾಮ ಆಗ್ಬೋದು. ನೀವೇನಾದ್ರು 100% ಸಿಗುತ್ತೆ ಅಂದಿದ್ರೆ 10% ಸಿಗುತ್ತೆ. ಇಟ್ ಇಸ್ ದ ರೂಲ್ ರಾದರ್ ದನ್ ಎಕ್ಸೆಪ್ಷನ್. ಬಟ್ ಅದರಿಂದ ಆಗುವ ನೆಗೆಟಿವ್ ಸೆಕ್ಷನ್ ಬೇರೆನೇ ಇದೆ ಡಾಕ್ಟರ್. 90 ನೆಗೆಟಿವ್, 10 ಪಾಸಿಟಿವ್, ಉಳಿದದ್ದು ನೆಗೆಟಿವ್. 10% ಲಾಭ, 90% ನಿಮಗೆ ನಷ್ಟ. ನೀವು ಎಣಿಸಿದಂತೆ ಉಪಕಾರ ಆಗುವುದಿಲ್ಲ, ಅಪಕಾರವೇ ಆಗುತ್ತದೆ. ನೀವು ಎಣಿಸಿದಂತೆ ಸುಖಾಂತ್ಯವಾಗುವುದಿಲ್ಲ, ದುಃಖಾಂತ್ಯವಾಗುತ್ತದೆ. ನೀವು ಎಣಿಸಿದಂತೆ ಸುಲಭ ಆಗುವುದಿಲ್ಲ, ಕಷ್ಟ ಆಗುತ್ತದೆ. ನೀವು ಎಣಿಸಿದಂತೆ ಅಭಿವೃದ್ಧಿ ಆಗುವುದಿಲ್ಲ, ನಾಶ ಆಗುತ್ತದೆ. ಅರ್ಥ ಆಯ್ತಾ? ಇದೆಲ್ಲ ನೆಕ್ಸ್ಟ್ ನೆಗೆಟಿವ್ 90%. ಹಾಗಾಗಿ ಎಷ್ಟು ಯೋಚನೆ ಮಾಡಬೇಕಲ್ಲ ಖಂಡಿತ. ನಾನು ಗೆದ್ದೆ, ಈ ಕ್ಷಣ ಗೆದ್ದೆ, ಆಮೇಲೆ ಪೆದ್ದೆ. ಜೀವನ ಪೂರ್ತಿ ಪೆದ್ದೆ. ಶಶಿಕುಮಾರ್ ಚಾಮರಾಜಪೇಟೆ ಬೆಂಗಳೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಹಿಂದೂ ಹಬ್ಬಗಳು ಹೆಚ್ಚು ಹೆಚ್ಚು ಖರ್ಚುದಾಯಕ, ಹಾಗೂ ಈ ಹಬ್ಬಗಳು ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತೇಳಿ ಕೇಳ್ತಾರೆ ಡಾಕ್ಟರ್. ಆರ್ಥಿಕವಾಗಿ ಅವರು ಇದು ಅಂದರೆ ಪ್ರತಿ ವರ್ಷ ನಾವು ಒಂದು 100-150 ಹಬ್ಬ ಮಾಡ್ತೇವೆ, ಖರ್ಚು ಹೆಚ್ಚಾಗ್ತದೆ, ನಿಜವಾಗಿ ಇದರಿಂದ ಲಾಭ ಇದೆಯಾ ಅಂತೇಳಿ ಅವರು ಫೋನ್ ಮಾಡಬೇಕಂತ ಭಗವಂತ ಹೇಳುದಿಲ್ವಲ್ಲ ಮಾರ್ರೆ. ಹಸಿರಾಗಲಿ ನಾಮ, ಆನಂದದ ಇಬ್ಬ ನೀನಾಗುವಂತೆ ನಾನು ನೋಡಿಕೊಳ್ಳುವೆ. ಭಗವಂತನ ನಾಮಸ್ಮರಣೆ ಮಾತ್ರ. ಜೈ ಗುರುಜಿ, ಜೈ ಶಿವ, ಜೈ ಅಂಬೆ, ಜೈ ಯೇಸು, ಜೈ ಅಲ್ಲ, ಜೈಕಾರದೊಂದಿಗೆ ಇಷ್ಟ ದೇವರನ್ನು ಸೇರಿಸ್ಕೊಂಡು ಕರೀರಿ. ಆನಂದ ಹೆಚ್ಚುವಂತೆ ಭಗವಂತ ಬಂಪರ ಕೃಪೆ ಹರಿಸುತ್ತಾನೆ. ಇಷ್ಟೇ 1 ಗಂಟೆ ದಿನಾಲು ನೀವು ಈ ರೀತಿ ಮಾಡಿ, 11ನೇ ದಿನದಿಂದ ನಿಮಗೆ ಆನಂದ ಹೆಚ್ಚುತ್ತದೆ. ಅಯ್ಯೋ ನಿನ್ನೆ ನಾನಾ ಚಿಂತೆ ಬಂದು ಮುಚ್ಚುತ್ತಾ ಇತ್ತೆ, ಇವತ್ತು ಚಿಂತೆಯೇ ಇಲ್ಲ. ಚಿಂತೆಯನ್ನು ಎಣಿಸ್ಕೊಂಡ್ರೂ ಕೂಡ ಡೋಂಟ್ ವರಿ ಅಂತ ಒಳಗಡೆ ಹೇಳುತ್ತೆ. 10,000 ರೂಪಾಯಿ ನಿಮ್ಮದು ಪಿಕ್ ಪಾಕೆಟ್ ಆಗಿದೆ, ನಿಮ್ಮ ಕ್ಯಾಶ್ ಬ್ಯಾಲೆನ್ಸಿಗೆ ಬೆಂಕಿ ಹಿಡಿದಿದೆ, ನಥಿಂಗ್ ಟು ವರಿ, ಗಾಡ್ ಈಸ್ ದೇರ್. ಈ ಭಾವ ಬರುತ್ತೆ. ಅಲ್ಲಿ ಹಬ್ಬ ಮಾಡುವ ಉದ್ದೇಶ ಅದೇ. ನಿಮ್ಮ ಮನಸ್ಸಿನಲ್ಲಿ ಮನೋಸ್ಥಿಮಿತ ಸ್ಥಾಯಿ ಆಗಲು, ಆನಂದ ಸದಾ ಉಕ್ಕುತ್ತಿರಲು, ನಿಮ್ಮಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಅಕ್ಷಯವಾಗಿ ಉಕ್ಕುತ್ತಲೇ ನಿಮ್ಮ ಮನಸ್ಸು ಶಾಂತಿ ಸಾಗರ ಆಗಲು ನೀವು ಭಕ್ತಿ ಶ್ರದ್ಧೆಯಿಂದ ಹಬ್ಬ ಮಾಡಿ ನಾಮವನ್ನು ಹಸಿರಾಗಿಸಿಕೊಂಡು ಆನಂದದ ದಿಬ್ಬವನ್ನು ಬಂದಾಗ ಭಗವಂತನಿಗೆ ಥಿಂಕಿಂಗ್, ಥ್ಯಾಂಕಿಂಗ್, ಎಂಕಿಂಗ್ ಕೊಡಿ, ಸಾಕು. ಖರ್ಚಾಗ್ತಾ ಇದೆಯಲ್ಲಿ ಏನಾದ್ರು ಖರ್ಚಾಯ್ತಾ? 1 ಪೈಸೆ ಖರ್ಚಾಯ್ತಾ? ಇಲ್ಲ ಡಾಕ್ಟರ್. ಖರ್ಚಾಯ್ತು ಅಂತೀರಿ? ಅಂದರೆ ಈಗ ಯಾವ ದೇವರು ನಿಂಗೆ ಇಷ್ಟು ಖರ್ಚು ಮಾಡು, ಇಷ್ಟು ಬೆಲ್ಲ ಖರ್ಚು ಮಾಡು, ಇಷ್ಟು ಅಕ್ಕಿ ಖರ್ಚು ಮಾಡು ಅಂತ ಹೇಳ್ತಾನೆ? ಹೇಳಿದ್ರೆ ಮಾಡಿ, ಅವ ಹೇಳೋದೇ ಇಲ್ಲ. ಅಂದರೆ ಜನರು ಅದನ್ನು ಅಪಾರ್ಥವಾಗಿ ಮಾಡಿಕೊಂಡು ಹಣ್ಣು ಕಾಯಿ ತಗೊಂಡು ಬಾ ಅಂತ ಯಾವ ದೇವರು ಹೇಳುದಿಲ್ಲ. ನಿಮ್ಮ ನೆಮ್ಮದಿಗೆ 1,000 ತೆಂಗಿನಕಾಯಿ ಇದ್ದರೆ 2 ತೆಂಗಿನಕಾಯಿ ಆರಿಸಿ ನೀವು ತಗೊಂಡೋಗ್ತೀರಿ. ಬಾಳೆಗೊನೆ 1,000 ಗೊನೆ ಇದ್ದರೂ ಹೆಚ್ಚಂದ್ರೆ 2 ಅಥವಾ 3, ಹೆಚ್ಚಂದ್ರೆ 9,
ಹಿಡ್ಕೊಂಡು ಹೋಗ್ತೀರಿ. ಮಗನೇ ಸಾವಿರಾರು ಬಾಳೆಗೊನೆ ಇದೆ, ಎರಡೇ ತಂದಿದೆ ಇವಾಗ ಅಂತ ಹೇಳ್ತಾನ? ಇಲ್ಲ ಡಾಕ್ಟರ್, ಹೇಳುದಿಲ್ಲ. ಅವನಿಗೆ ಗೊತ್ತಿತ್ತು ನಿಮ್ಮ ಯೋಗ್ಯತೆ ಅಂತ. ಹೌದು ಡಾಕ್ಟರ್. ಅಷ್ಟು ದೊರಕಿದರು ಮತ್ತಷ್ಟು ಬೇಕೆಂಬಾಸೆ. ಇದೆಲ್ಲ ನಮ್ಮ ಅವಸ್ಥೆ. ನೀವು ಭಗವಂತನ ಮೆಚ್ಚಿಸುವುದು ಕೇವಲ ಪರಿಶುದ್ಧ ಹೃದಯ ಮತ್ತು ಮನಸ್ಸಿನಿಂದ ಮಾತ್ರ. ಇಷ್ಟು ತಪ್ಪು ಮಾಡಿದರೂ ನೀ ಬದುಕಿಸ್ತೀಯಲ್ಲ, ಕಣ್ತುಂಬಿ ಹರಿಸಿ ಕಣ್ಣೀರು. ನನ್ನಂಥ ಮೂರ್ಖ ಜೀವಂತವಾಗಿ ನಿನ್ನೆದುರು ಬಂದರೆ ಇನ್ನೊಬ್ಬ ಮನುಷ್ಯನಾಗಿದ್ದರೆ ಗೆಟೌಟ್ ಅಂತಾನೆ, ಚೀತು ಅಂತ ಹೋಗಿದ್ದಾನೆ. ನೀನೆಂದಾರು ಉಗಿದಿತ್ತ? ಇಲ್ಲ ಡಾಕ್ಟರ್. ಎಂಥ ಹೃದಯ, ಎಂಥ ಕರುಣೆ, ಯೋಚನೆ ಮಾಡಿ. ಅದನ್ನು ಕಣ್ತುಂಬಿ ಒಂದು ದಿನ ನೀವು ಕಣ್ಣೀರು ಹರಿಸಿದ್ರೆ ಅದೇ ಹಬ್ಬ. ಪ್ರತಿ ಕ್ಷಣದಲ್ಲೂ ಭಗವಂತ ಮಗು ಮುದ್ದು ಅಂತ 100 ಬಾರಿ ಹೇಳ್ತಾನೆ, ಅದು ಹಬ್ಬ. ನೀವು 100 kg ಹೆಸರುಬೇಳೆ ಖರ್ಚು ಮಾಡಿ, 100 kg ಸಕ್ಕರೆ ಬೆಲ್ಲ ಖರ್ಚು ಮಾಡಿ ಪಾಯಸ ತಿನ್ನಿ, 1 ಪೈಸೆ ಭಗವಂತ ಕೊಡೋದಿಲ್ಲ ನಿಮಗೆ. ನಿಮ್ಗೆ ಕೃಪೆ ಸಿಕ್ಕುದಿಲ್ಲ. ಖರ್ಚು ಉಂಟ ಹಬ್ಬಕ್ಕೆ? ಇಲ್ಲ ಡಾಕ್ಟರ್. ನೀವೇ ಖರ್ಚು ಮಾಡೋದು ಹೌದೌದು. ಮತ್ತೆ ಬೈಯುವುದು. 220 ಹಬ್ಬ ಇದೆ ಹಿಂದೂಗೆ, ಮುಸ್ಲಿಮರಿಗೆ 5 ಹಬ್ಬ, ಕ್ರಿಶ್ಚಿಯನ್ರಿಗೆ 4 ಹಬ್ಬ. ಯೋಚನೆ ಮಾಡಿ. ನಾವು ತಿಳ್ಕೊಂಡದ್ದು ಹಾಗೆ. ಆದರೆ ಭಗವಂತನೇ ತಿಳ್ಕೊಂಡಾಗ ನಾವು ಹಬ್ಬ ಆಚರಿಸುವುದಿಲ್ಲ. ನಾವು ಹಬ್ಬ ಆಚರಿಸಿದಂತೆ ನೀನು ಹೊಮ್ಗೊಟ್ಟಬೇಕು, ಅವನಿಗೆ ಕಡ್ಡಾಯ. ಭಗವಂತನೂ ನಾವು ಆಳುತ್ತೇವೆ, ಗೊತ್ತಾ ನಿಮಗೆ? ಹೌದೌದು. ಅದೇ ಡಾಕ್ಟರ್, ನೀವು ಹೇಳಿದಾಗೆ ಹಬ್ಬಗಳನ್ನು ಆಚರಿಸೋದ್ರಿಂದ ಮನಸ್ಸಿನ ಸ್ಥಿತಿ ಚೆನ್ನಾಗಾಗ್ತದೆ. ತನ್ಮೂಲಕ ನಾವು ಎಲ್ಲಿ ಯಾವುದೇ ಕ್ಷೇತ್ರಗಳಲ್ಲಿ ಹೋದ್ರೂ ನಮಗೆ ಅದು ಯಶಸ್ಸಾಗ್ತಾ ಬರ್ತದೆ. ಹೌದು. ಮರ್ತುರಿಸಿ ಬರುವಂತ ಎನ್ಕೇಶ್ ಮಾಡೋಕೆ ಮರಿದೇ ಇಲ್ಲ. ಯಾಕೆ ಗೊತ್ತಾ? 10 ವರ್ಷದಿಂದ ಸಂತೋಷದಿಂದ ನಿನ್ನು ಕರೆದು ನೀನು ನನ್ನ ನಾಮಸ್ಮರಣೆ ಮಾಡಿದೆ. ಅದರ ಫಲವಾಗಿ ಇಂದಿಗೂ ಕೂಡ ಈ ಹೊತ್ತಿನಲ್ಲಿ ನೀನು ಕರೆದಿದ್ದೀನಿ, ನಾನು ಓಡಿ ಬಂದಿದ್ದೇನೆ ಅಂತಾನೆ. ನಮಗೆ ನೆನಪಿಲ್ಲ, ಅವನನ್ನು ಕರೆದದ್ದು ಅವನಿಗೆ ನೆನಪಿದೆ. ಅದು ಸಹ ಎಲ್ಲ ಕೌಂಟ್ ಆಗಿರ್ತದಲ್ಲ? ಇಲ್ಲ, ಅವನ ಕಂಪ್ಯೂಟರ್ ಅಂದರೆ ಮೋಸ್ಟ್ ಮಾಡರ್ನ್ ಕಂಪ್ಯೂಟರ್. ಯಾವ ಜನ್ಮದಲ್ಲಿ ಎಷ್ಟು ಮೈನಸ್ ಇದೆ ಎಲ್ಲ ಗೊತ್ತಿದೆ ಅವನಿಗೆ. ಥ್ಯಾಂಕ್ಸ್ ಡಾಕ್ಟರ್ ಜಿ. ಶಂಕರ್ ಪ್ರಸಾದ್ ಮುಂಬೈಯಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವೃದ್ಧಾಪ್ಯ ತುಂಬ ಕಷ್ಟವಾಗುತ್ತಿದೆ. ಒಂದು, ಮಕ್ಕಳು ನೋಡಿಕೊಳ್ಳದಿರುವುದು, ಇನ್ನೊಂದು ಮಕ್ಕಳಿಗೆ ವೃದ್ಧರು ಅಡ್ಜಸ್ಟ್ ಆಗದಿರುವುದು. ವೃದ್ಧಾಪ್ಯವನ್ನು ನೆಮ್ಮದಿದಾಯಕವಾಗಿ ಮಾಡುವುದು ಹೇಗೆ ಅಂತೇಳಿ ಕೇಳಿದ್ದಾರೆ ಡಾಕ್ಟರ್ ಜಿ. ವೃದ್ಧರು ಮಕ್ಕಳನ್ನು ಪ್ರೀತಿಸಬೇಕು, ಮಕ್ಕಳು ವೃದ್ಧರನ್ನು ಪ್ರೀತಿಸಬೇಕು. ನನ್ನ ಅಪ್ಪ ಅಮ್ಮ ನನಗಾಗಿ ಎಷ್ಟು ಕಷ್ಟ ಪಟ್ಟಿದ್ದಾರೆ ಎಂಬುದನ್ನು ಮಕ್ಕಳಿಗೆ ಮನವರಿಕೆ ಮಾಡಬೇಕು. ದೊಡ್ಡವರದ್ದು ತಪ್ಪಿದೆ, ಮುದ್ದಿನಿಂದ ಸಾಕೋದು. ಕಾನ್ವೆಂಟಿಗೆ ಹೋಗೋ ಮಗು ಬಸ್ಸಿಗೆ ನಿಂತರೆ ಮಗುನ ಎತ್ಕೊಳ್ಳೋದಲ್ಲ, ಚೀಲವನ್ನು ಮೊದಲು ಎತ್ಕೋತಾರೆ. ನನ್ನ ಮಗು ಈ ಭಾರ ಎಷ್ಟು ಕಷ್ಟ. ಶಾಲೆಗೆ ಹೋಗೋದು, ಚೀಲ ಹತ್ಕೊಂಡು ಬರಲಿ, ಏನಿಗೆ ದಾಡಿ ಕೈಕಾಲು ಗಟ್ಟಿಲ್ವಾ? ಯಾಕೆ ನೀವು ಆ ಥರ ತಿಳ್ಕೊಬಾರ್ದು? ಅಷ್ಟು ಗೊಂಗಾಟದಿಂದ ನೋಡ್ತೀರಿ. ಆ ಮಗುಗೆ ಅಪ್ಪ ಅಮ್ಮ ಕಷ್ಟಪಟ್ಟಿದ್ದಾರೆ ಅಂತ ಅನಿಸುತ್ತಾ? ಇಲ್ಲ. ಇನ್ನೊಂದು ದಿನ ಅಪ್ಪ ಅಮ್ಮ ಅಳುವಾಗ ನೀನು ಅಳ್ತೀಯಲ್ಲ, ಕಣ್ಣೀರು ಬರುವಷ್ಟು ಅಳು ಅನ್ನತ್ತೆ ಆ ಮಗು. ನನಗೆ ನೀನು ಅಳಿಸ್ತೀನಿ ನೋಡೋದು, ನಿನಗೂ ಅಳಿಸ್ಬೇಕು. ಗ್ರಜ್ಜಿ ತಗೊಂಡ್ಬಿಡುತ್ತೆ. ಆ ರಿವೆಂಜ್ಫುಲ್ ಸೊಸೈಟಿಯನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ಅಲ್ಲಿ ಎಲ್ಲಿ ವಿನೀತ ಭಾವ ಇದೆ ಅಲ್ಲಿ ಕ್ರೂರ ಭಾವ ಬಂದಿದೆ. ನನಗೆ ನೀನು ಹೊತ್ತಿಗೆ ಸರಿಯಾಗಿ ತಿಂಡಿ ಕೊಡಲಿಲ್ಲ, 1 ಪ್ಯಾಕೆಟ್ ಅಥವಾ 1 kg ಪೆಪ್ಪರ್ಮೆಂಟ್ ಕೊಡಲಿಲ್ಲ, ಬಿಸ್ಕಿಟ್ ಕೊಡಲಿಲ್ಲ, ಹಾಗಾಗಿ ನೀನು ಕಷ್ಟಪಡಬೇಕು, ನಿನ್ನ ನೆರವಿಗೆ ಯಾರು ಬರಬಾರ್ದು. ಮಗು ಹೇಳೋದು. ಜೀವನದ ಉದ್ದೇಶ ಪೆಪ್ಪರ್ಮೆಂಟ್ ತಿನ್ನೋದು, ಬಿಸ್ಕಿಟ್ ತಿನ್ನೋದಾ? ಅದು ಅಲ್ಲ ಅಂತ ಇವರು ಹೇಳಲಿಲ್ಲ, ಮಗುಗೆ ಹೇಳಲಿಲ್ಲ. ಅತ್ಯಂತ ಗುಲಾಬಿ ಹೂವಿನ ಹಾಸಿಗೆ ಮಗುವನ್ನು ಸಾಕಿದರು. ಆ ಮಗು ಏಕದಮ್ ಈಗ ಮುಳು ಚುಚ್ಚತ್ತೆ ಅಂತ ಅರ್ಥ ಆಗ್ತದಕ್ಕೆ. ಅಲ್ಲಲ್ಲೇ ಅದನ್ನು ಅಲ್ಲಲ್ಲೇ ಮುದ್ದು ಕೊಡುವಲ್ಲಿ ಮುದ್ದು, ಗುದ್ದು ಕೊಡುವಲ್ಲಿ ಗುದ್ದು. ನೀನು ಬೇಕೇ ಬೇಕು ಅನ್ನಿ ಮಗುವಿಗೆ 1 ಹೊಡೆದ್ರೆ ತಾಯಿ 5 ನಿಮಿಷ ಆದರೂ ಅಳಬೇಕಂತಾರೆ ಗುರುಜಿ. ಅಯ್ಯೋ ನೀನು ತಪ್ಪು ಮಾಡಿದೆಯಾ ಅಂತ ನಾನು ಹೊಡೆದೆ, ನನ್ನ ಕೈ ಏನು ಹೋಯ್ತದು, ನಿನ್ನ ಬೆನ್ನು ಒಯ್ದಿಲ್ಲ, ಈಗ ಐತೀನಿ ಯೋಚನೆ ಮಾಡು, ನಾನು ಎಷ್ಟು ನೊಂದುಕೊಂಡಿದ್ದೇನೆ ಗೊತ್ತಾ. ಒತ್ತು ಬಿಡುವಾಗ ತಾಯಿಯ ಕಣ್ಣೀರನ್ನು ಮಗು ನಿಜವಾಗಿಯೂ ಭಾವನಾತ್ಮಕ ವಲಯ ಚಿಗುರಿದ್ರೆ ಸುಮ್ಮನೆ ಇರುವುದೇ ಇಲ್ಲ. ಅಮ್ಮ ಅಳ್ಬೇಡಮ್ಮ, ನಾನು ತಿದ್ಕೋತೇನಮ್ಮ, ಖಂಡಿತ ನೀ ಹೇಳ್ಬಾರ್ದು. ಅಮ್ಮನ ಕಣ್ಣೀರನ್ನು ಒರೆಸುತ್ತದೆ. ಅಲ್ಲಿಗೆ ಆ ಚಾಪ್ಟರ್ ಕ್ಲೋಸ್ ಮಾಡ್ತೇವಾ? ಇಲ್ಲ ಡಾಕ್ಟರ್. ಯೋಚನೆ ಮಾಡಿ. ನಾನು ನಿಟ್ಟಿನಲ್ಲಿ ಮಕ್ಕಳ ಬೆಳವಣಿಗೆ ಭಾವನಾತ್ಮಕ ವಲಯದಲ್ಲಿ ಮಗುವನ್ನು ಬೆಳೆಸಬೇಕು. ಬರೀ ಪೆಟ್ರೋಲ್ನಿಂದ, ಕೋಲಿನಿಂದ, ಇಂಜೆಕ್ಷನ್ನಿಂದ ಅಲ್ಲವೇ ಅಲ್ಲ. ಅಲ್ಲಿ ಮನಸ್ಸು ಮತ್ತು ಹೃದಯ ಮೃದುವಾಗಬೇಕು. ನಿನ್ನಿಂದಲೇ ನನ್ನ ಜೀವನಕ್ಕೆ ಸೌಭಾಗ್ಯ ಬೆಳಕು ಎಂಬುದನ್ನು ತೋರಿಸ್ಬೇಕು. ಮಗು ಜಾರಿ ಬಿದ್ದಾಗ ನನಗೆ ನೋವು ಮಾಡಿದೆ ನೋಡು, ಹಾಗೆ ಆಗಬೇಕು, ನಿನ್ನ ಕಾಲು ಮುದ್ದೆ ಹೋಗ್ಬೇಕು. ಮಗು ಬಿದ್ದಾಗ ಮಗುವಿನಕ್ಕಿಂತ ಜಾಸ್ತಿ ತಾಯಿ ಹೇಳಬೇಕು,
ಅಯ್ಯೋ ನಿಂಗೆ ನೋವಾಯ್ತಲ್ಲ, ನನ್ನ ಏಕೈಕ ಮಗುವಿಗೆ ನೋವಾಯ್ತಲ್ಲ, ಹೇ ದೇವರೇ ಈ ಮಗುವಿನ ನೋವು ನನ್ನ ನೋವು ಕಣ್ಮರೆಯಾಗುವಂತೆ ಮಾಡೋ ಬಿಡ್ತೇವಾ? ಇಲ್ಲ ಡಾಕ್ಟರ್. ಆ ಮಗುವಿಗೆ ನನ್ನಮ್ಮ ನನ್ನ ಜೊತೆ ಭಾವನಾತ್ಮಕವಾಗಿ ಒಂದಾಗಿದ್ದಾಳೆ ಎಂಬುದು ತೋರಿಸ್ಬೇಕು. ಹೌದೌದು. ಮಗುವಿಗೆ ಶಿಕ್ಷೆ ಕೊಡಬೇಕು, ಹೊಡಿಬೇಕು, ಇವಳು ಕಣ್ಣೀರು ಹಾಕಬೇಕು. ನಿಂಗೆ ಹೊಡೆದ್ನಲ್ಲ, ಹೊಡೆಯುವಂತೆ ನೀನು ವರ್ತನೆ ಮಾಡಿದಲ್ಲ. ಯಾವಾಗ ಮಗು ನೀನು ಕಣ್ಣಿನಲ್ಲಿ ನೀರಿದ್ದಂತೆ ವರ್ತಿಸುವುದು? ಅಮ್ಮನ ಆ ರೀತಿ ಹೊಡೆದಿಯಲ್ಲ, ಎಷ್ಟು ನೋವಾಯ್ತು ಗೊತ್ತಾ ನನಗೆ, ಒಯ್ದಿಯಲ್ಲ, ಸತ್ತು ಹೋಗಂದಿಯಲ್ಲ, ನನಗೆ ಎಷ್ಟು ನೋವಾಯ್ತು ಗೊತ್ತಾ, ಗೊಳೋ ಅಂತ ಹೇಳಬೇಕು. ಮಗು ತತ್ತರಿಸಿ ಹೋಗ್ಬೇಕು, ಅಮ್ಮ ನನ್ನ ಹೃದಯ ಎಷ್ಟು ಶುದ್ಧ ಆಗಿದೆ ಅಂಥ ಅಮ್ಮನನ್ನು ನಾನು ನೋಯಿಸಿದ್ನಲ್ಲ. ಇಲ್ಲಮ್ಮ, ನಾನು ಆ ರೀತಿ ಇನ್ಮೇಲೆ ಹೇಳೋದಿಲ್ಲಮ್ಮ, ತಪ್ಪಾಯ್ತಮ್ಮ, ನನ್ನ ಬಾಯಿಗೆ ನೀ ಹೊಡಿಯಮ್ಮ, ಖಂಡಿತ ಇನ್ನು ಆ ರೀತಿ ಹೇಳೋದಿಲ್ಲಮ್ಮ, ನನ್ನ ಗುರುಜಿ ಆಣೆಯಾಗಿ ಹೇಳೋದಿಲ್ಲ. ಅದು ಶಿಕ್ಷಣ. ಅಲ್ಲಿ ಶಿಕ್ಷೆ ಪ್ಲಸ್ ಶಿಕ್ಷಣ. ನಾವು ಶಿಕ್ಷೆ ಕೊಟ್ಟರೆ ಶಿಕ್ಷಣ ಸುದ್ದಿ ಇಲ್ಲ, ಅಲ್ಲಿ ಮಗು ಸೋಲುತ್ತದೆ, ಆಮೇಲೆ ಅಲ್ಲಿ ಇಂಜೆಕ್ಟ್ ಆಗುತ್ತದೆ. ಆ ರೀತಿ ಇದ್ದಾಗ ನೆಕ್ಸ್ಟ್ ವೃದ್ಧಾಪ್ಯದಲ್ಲಿ ಮಕ್ಕಳ ಅಮ್ಮ ಅಪ್ಪನ ಜೊತೆಗೆ ಇರ್ತವೆ. ನಾವೆಲ್ಲೋದ್ರೂ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ, ನೀವಿಲ್ಲದೆ ನಮ್ಮ ಬಾಳಿಲ್ಲ ಅಂತಾರೆ. ಬೇಡ ಮಗು, ನಂಗೊಂದು ವೃದ್ಧಾಶ್ರಮ ಸೇರಿ. ಬೇಡಪ್ಪ, ಆ ಕೆಲಸವೇ ಬೇಡ. ನಿಮ್ಮನ್ನು ವೃದ್ಧಾಶ್ರಮ ಸೇರಿ ನಮ್ಮನ್ನು ಇನ್ನು ಮುಂದೆ ನಮ್ಮ ಮಕ್ಕಳು ಸೇರಿಸ್ತಾರೆ. ಅದು ಬೇಡ ಬೇಡ, ನಮ್ಮ ಜೊತೆ ನೀವಿದ್ದರೆ ಭೂಷಣ. ಬರೀ 0ಗೆ 1 ಇದ್ರೇ ಭೂಷಣ. ಎಡಗಡೆ 1 ಮತ್ತು ಬಲಗಡೆ 0, 0, 10ರಷ್ಟು ಬೆಲೆ ಇರ್ತಾ ಹೋಗುತ್ತೆ. ಆರಂಭಕ್ಕೆ ನಾವಿದ್ರೆ ಬರೀ 0, ನೀವಿದ್ರೆ 1. ಹೇಗಿದೆ ಉತ್ತರ? ಪರಮಾದ್ಭುತವಾಗಿದೆ. ಈ ಥರ ಹೇಳುವ ಮಕ್ಕಳ ಸಂತಾನ ನಮಗಿದ್ರೆ ವೃದ್ಧಾಶ್ರಮದ ಅವಶ್ಯಕತೆ ಇಲ್ಲ, ಬರೋದಿಲ್ಲ ಡಾಕ್ಟರ್. ನೀನು ನನ್ನನ್ನು ಸೇರಿಸಬೇಡ ಅಂತಲ್ಲ, ನಾನು ಎಲ್ಲಿ ಸೇರಿಸ್ತೇನೆ ನಿನ್ನ ಯೋಚನೆ ಮಾಡಬೇಡ ಅಂತ ನಮಗ. ಹೆಂಗಿದೆ? ಹೌದು ಡಾಕ್ಟರ್. ಹಾಗಾಗಬೇಕು. ಹೌದು. ಅದು ಹೇಳಿ ಬರುವುದಲ್ಲ, ರಕ್ತಗತವಾಗಿ ಬರುವುದು. ಸಂಸ್ಕೃತಿ ಸಂಸ್ಕಾರದಿಂದ ಬರುವುದು. ಅದನ್ನು ನಾವು ಕೊಳ್ಳಿಲ್ಲ. 50 ವರ್ಷ ಆದ್ಕೊಳ್ಳೆ ಯಾವ ವೃದ್ಧಾಶ್ರಮ ಕಂಡಿಟ್ಟಿದ್ಯಾ ನನಗೆ? ಅವ್ರು ಮಾತಾಡೋದು ಅಪ್ಪ ಅಮ್ಮ, ನೀ ಎಲ್ಲಿ ವೃದ್ಧಾಶ್ರಮ, ನಿಮ್ಮೂರಿಲ್ಲ, ಅಲ್ಲಿಯಾ 10 ಕಿಲೋಮೀಟರ್ ದೂರವ? ಆಗ ಮಕ್ಕಳು ಸ್ಫೂರ್ತಿ ಬರುತ್ತೆ. ಎಲ್ಲಿ ಸೇರಿಸೋದು? ಅವ್ರವ್ರು ಮಾತಾಡ್ಕೋತಾರೆ, ಎಲ್ಲಿ ಸೇರಿಸುವ? ಹೌದೌದು ಡಾಕ್ಟರ್. ಏನು ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಒಂದು ಅಜ್ಜಿ ಇದ್ರು ಡಾಕ್ಟರ್ಜಿ. 9 ಜನ ಮಕ್ಕಳು. ಆದರೆ ಒಂದು ಕೆಲಸದವ್ರನ್ನ ಇಟ್ಟು ಅಜ್ಜಿಯನ್ನು ಅವ್ರ ಜೊತೆಗೆ ಇಟ್ಟಿದ್ರು. ಕರೆಕ್ಟ್. ಆದರೆ ಆ ತಾಯಿ ಎಷ್ಟು ಗ್ರೇಟ್ ಅಂತ ಹೇಳಿದರೆ, ನನ್ನ ಮಕ್ಕಳಿಗೆ ತೊಂದರೆ ಆಗ್ಬೋದು, ನಾನು ಇಲ್ಲೇ ಇರ್ತೇನೆ ಅಂತ ಹೇಳ್ತೀನಿ. ಅಲ್ಲ, ಅದವ್ರು ದೊಡ್ಡತನ. ಈ ಮಕ್ಕಳದನ್ನ ಅರ್ಥ ಮಾಡ್ಕೋಬೇಕು. ಅಮ್ಮ ನೀನು ನಮ್ಮ ಜೊತೆಗೆ ಇದ್ದೇನೆ ಲಾಭ ನಮಗೆ, ಅದೇ ಚಂದ, ಅದಿಲ್ದ್ರೆ ಏನು ಪ್ರಯೋಜನ ಅನ್ಬೇಕು. ಡಾಕ್ಟರ್, ಈಗ ವೃದ್ಧರು ಮಕ್ಕಳೊಟ್ಟಿಗೆ ಅಡ್ಜಸ್ಟ್ ಆಗೋದಿಲ್ಲ, ಆ ರೀತಿ ಇರುವಾಗ ಡಾಕ್ಟರ್ಜಿ ವೃದ್ಧರಿಗೆ ಮಕ್ಕಳು ಅಡ್ಜಸ್ಟ್ ಆಗಬೇಕು. ಇಟ್ ಇಸ್ ಎ ರೂಲ್. ಗುರುಜಿ ಹೇಳೋದು, ಹಿರಿಯರಿಗೆ ಕಿರಿಯರು ಅಡ್ಜಸ್ಟ್ ಆಗಲೇಬೇಕು. ಇರೋದು ಒಂದು ಅಪ್ಪ ಅಮ್ಮ 12, 13 ಇದ್ದಾರಾ? ಇಲ್ಲ ಇಲ್ಲ ಡಾಕ್ಟರ್. ಮತ್ತೆ ಎಷ್ಟು ದಿನ ಇರ್ತಾರೆ ಅವರು? ಏನು 1 ತಿಂಗಳು, 1 ವರ್ಷ, 10 ವರ್ಷ ಸಹಿಸ್ಕೊಳ್ಳಿ. ಏನೀಗ ಅಂದ್ರೆ ಈಗ 2 ಪ್ರಾಬ್ಲಮ್ ಮಾತ್ರ ಬರ್ತದೆ ಅಂತ. ಈಗ ನೀವು ಹೇಳಿದ ಈ ಮಾತು, ಕಮ್ಯುನಿಕೇಶನ್ ಗ್ಯಾಪ್ ಇದೆ. ಅವರೇ ನಂಬರ್ 1, ಹಿರಿಯರು ನಂಬರ್ 1, ಕಿರಿಯರು ಅಡ್ಜಸ್ಟ್ ಆಗಿ. ಯಾಕಂದ್ರೆ ನೀವು ಹಿರಿಯರಾದಾಗ ನಿಮಗೂ ಅದೇ ಅವಸ್ಥೆ ಬರುತ್ತೆ. ಹೌದು ಹೌದು ಡಾಕ್ಟರ್. ಯೋಚನೆ ಮಾಡಿ, ಸತ್ಯ ಡಾಕ್ಟರ್. ಎಷ್ಟು ಸುಲಭ. ಜಗತ್ತಿನ ಎಲ್ಲರೂ ನಮ್ಮವರೇ, ಅಪ್ಪ ಅಮ್ಮ ನಮ್ಮವರು ಅಲ್ವಾ ಮರ್ರೆ? ಇಡೀ ಜಗತ್ತೇ ನಮ್ಮವರು ಅನ್ನುತ್ತದೆ ನಮ್ಮ ಸಂಸ್ಥೆ. ಹುಟ್ಟಿಸಿದ ಅಪ್ಪ ಅಮ್ಮ ಬೇರೆಯಾ? ಇಲ್ಲ ಡಾಕ್ಟರ್, ಹಾಗೆ ತಿಳ್ಕೊಂಡ್ರೆ ಮೂರ್ಖತನ ಅದು. ಯೋಚನೆ ಮಾಡಿ. ಹೌದು ಡಾಕ್ಟರ್. ಪ್ರೀತಿ ತೋರಿಸಿ ಮರ್ರೆ, ಪ್ರೀತಿ ವಾಪಸ್ ಬರುತ್ತೆ. ಯಾಕೆ ಬರೋದಿಲ್ಲ? ನೀವು ತೋರಿಸೋದು ಪ್ರೀತಿ ಅಲ್ಲ, ಬರೀ ನಾಟಕೀಯ ಪ್ರೀತಿ. ನೀವು ಮೇಕಪ್ ಮಾಡ್ಕೊಂಡು ರಾಜನಾಗಿದ್ರೆ ನೀವು ರಾಜನ? ಇಲ್ಲ ಡಾಕ್ಟರ್. ಒಂದು ಫೋಟೋ ಅದು ನಿಜವಾಗಿ ಕಡ್ಗುವ? ಇಲ್ಲ. ನಮ್ದೆಲ್ಲ ಕೃತಕವೇ ಸಾಚಾಗುವುದು ಹೇಗದು? ಅದೇ ಡಾಕ್ಟರ್, ನೀವು ಹೇಳಿದಾಗೆ ಆ ಪ್ರೀತಿ ಇನ್ನೂ ನಿಜವಾದ ಪ್ರೀತಿ ಆಗ್ಬೇಕಷ್ಟೇ. ಆ ರೀತಿ ಆದಾಗ ಅದ್ಭುತವಾಗಿ. ಸಿನಿಮಾದಲ್ಲೆಲ್ಲ ಸಿನಿಮೀಯ ನಾಟಕೀಯ ನೋಡುತ್ತೇವೆ, ಅದು ಸತ್ಯ ಅಂತ ತಿಳ್ಕೊತೇವೆ. ಹೌದು ಹೌದು ಡಾಕ್ಟರ್. ಥ್ಯಾಂಕ್ಸ್ ಡಾಕ್ಟರ್ ಜಿ. ನಿಟ್ಟಿನಲ್ಲಿ ಎಲ್ಲರಿಗೂ ಕಣ್ತೆರೆಸುವಂಥ ವಿಚಾರಧಾರೆ ಡಾಕ್ಟರ್ ಜಿ. ಇದರಿಂದ ಮಧುಕರ್ ಹಾವೇರಿಯಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಬರ ಹೆಚ್ಚಾಗಿದೆ, ಈ ಸಲದ ಬೇಸಿಗೆಯಲ್ಲಿ ನೀರಿಗೆ ಹಾಹಾಕಾರ ಬರುವ ಪರಿಸ್ಥಿತಿ ಒದಗಿದೆ, ಏನು ಮಾಡುವುದು ಅಂತೇಳಿ ಕೇಳಿದ್ದಾರೆ ಡಾಕ್ಟರ್. ಏನು ಮಾಡೋದು ಹೇಳಿ? ಅಂತರಂಗದಲ್ಲಿ ನೀರಿನ ಅಭಾವ ತುಂಬವಾಗಿದೆ. ಕಣ್ಣೀರು ಬತ್ತಿ ಹೋದಾಗ ನೀರಿನ ಹೊರತೆ ಬತ್ತಿ ಹೋಗುತ್ತದೆ ಅಂತಾರೆ. ದೇವರ ಎದುರು ನಾವು ಕಣ್ಣೀರು ಹಾಕೋದೇ ಇಲ್ಲ, ಬತ್ತಿಯೇ ಹೋಗಿದೆ. ಅಂತರಂಗದ ಚಿಲುಮೆ ಸುಪ್ತ ವರಸೆ ಕಂಪ್ಲೀಟ್ ನಾಶವಾಗಿದೆ. ಭಗವಂತನಲ್ಲಿ ಕಣ್ಣೀರು ಹಾಕಬೇಕು, ತನ್ಮೂಲಕ ಮಳೆ ಬರಬೇಕು, ತನ್ಮೂಲಕ ಇಳೆಯ ಹೊರತೆ ಹೆಚ್ಚುತ್ತದೆ. ಬಟ್ ಈಗ ಕಣ್ಣೀರು ಹಾಕುವಂಥ ಮನಸ್ಥಿತಿಗೆ ಜನರು ಬರಲಿಲ್ಲ. ಮಾಡಿಸ್ತಾನೆ, ಕಡ್ಡಾಯವಾಗಿ ಕಣ್ಣೀರು ಹರಿಯುವಂತೆ ಮಾಡ್ತಾನೆ. ಕುಡಿಯುವ ನೀರಿಗೆ ಹಾಹಾಕಾರ. ಬಾವಿ ಬತ್ತಿ ಹೋಗಿದೆ, ಸಮುದ್ರ ಮಾತ್ರ ಇದೆ.
ಹಳ್ಳ ಇಲ್ಲ, ನದಿ ಇಲ್ಲ, ತೊರೆ ಇಲ್ಲ, ಏನು ಮಾಡ್ತೀರಿ? ಹೌದು ಕರ್ತಕ ನೀರು ಸಾಧ್ಯವಿಲ್ಲ. ಸಮುದ್ರವನ್ನು ಸೋಸಿ ನಾವೀಗ ಅದರ ಉಪ್ಪು ನೀರನ್ನು ತೆಗೆದು ಮಸ್ಕತ್ನಲ್ಲಿ, ದುಬೈಯಲ್ಲಿ ಮಾಡಿದಂತೆ ಸಮುದ್ರದ ನೀರು ಒಂದೇ ಉನ್ನತಿಗೆ ಗತಿ. ಡಿಸ್ಯಾಲಿನೇಷನ್ ಪ್ಲ್ಯಾಂಟನ್ನು ಎಲ್ಲ ಕಡೆ ಹಾಕಬೇಕು, ಅದೊಂದೇ ದಾರಿ. ಖರ್ಚು ಮಾಡುವ ಸರ್ಕಾರ ಇದ್ದರೆ ಓಕೆ, ಅದು ಇಲ್ಲದಿದ್ದರೆ ಜೋಕೆ. ಈ ಸಲ ಹಾಗಾದರೆ ಬರ ಅತ್ಯಂತ ಹೆಚ್ಚಿನ ಖಂಡಿತ ಭಗವಂತ ಪಾಠ ಕಳಿಸ್ತಾನೆ. ನೋಡಿ, ಅನಾವೃಷ್ಟಿ, ಅತಿವೃಷ್ಟಿ ನೋಡಿ ಎಷ್ಟು ಬಂತು. ಹೌದು ಊರಿಗೆ ಊರೇ ನೆರೆ, ಇಲ್ದಿರಿ ಬರ, ಒಂದು ಹನಿ ನೀರು ಇಲ್ಲ. ಏನು ಮಾಡ್ತೀರಿ? ಏನು ಮಾಡೋಂಗಿಲ್ಲ. ಅದಕ್ಕೆ ಗುರುಜಿಯ ವರುಣದೀಪ ಅದ್ಭುತ ಕೆಲಸ ಮಾಡಿದೆ. 11 ಮಂದಿ ಸೇರಿ ಕಣ್ಣೀರು ಹರಿಸಿ ವರುಣದೇವರಲ್ಲಿ ಪ್ರಾರ್ಥಿಸಿದರೆ 11 ದಿನ ಬೇಕಾದಷ್ಟು ಮಳೆ. ಪ್ರಾಕ್ಟಿಕಲ್ ಆಗಿ ನಮ್ಮ ಡಿವೈನ್ ಸ್ಪಾರ್ಕ್ನಲ್ಲಿ ಎಲ್ಲ ಅನುಭವಿಸಿದ್ದಾರೆ. 11 ದಿನ ಮಾಡಿ 11 ದಿನ ಗ್ಯಾಪ್ ಅನ್ನೋದು. 11 ದಿನ ಮಾಡಿ 11 ದಿನ ಮಳೆ ಸತತವಾಗಿ ಬರುತ್ತೆ. ಪುನಃ ಮಾಡಿ ಪುನಃ 11 ದಿನ. ಆ ನಿಟ್ಟಿನಲ್ಲಿ ಎಲ್ಲ ಕಡೆ ಅದು ಆಗುವಾಗ ಆಗಬೇಕು. ವರುಣದೇವರಿಗೆ ಶರಣಾಗೋದು ಒಂದೇ ಅತ್ಯಂತ ಸುಲಭ ಮಾರ್ಗ, ಸುಂದರ ಮಾರ್ಗ, ಸುಲಲಿತ ಮಾರ್ಗ. ಪೈಸಾ ಖರ್ಚಿಲ್ಲ. ಚಿಕ್ಕನ್ನಲ್ಲಿ ಬೇಡ ಅಂಬಷ್ಟು ಹತ್ತಿದ್ದೀರಿ, ನಿಮ್ಮ ಅಮ್ಮನನ್ನು ನೋಯಿಸಿದ್ದೀರಿ. ಈಗ ಬೇಕಂಬಷ್ಟು ಹತ್ತಿಬಿಡಿ, ಜಗದಂಬೆಯನ್ನು ಖುಷಿಪಡಿಸಿ. ನಮಗೆ ಹೇಗಾಗ್ತದೆ ಡಾಕ್ಟರ್, ಈಗ ಆರಾಮಾಗಿ ಎಲ್ಲ ನೀರನ್ನೆಲ್ಲ ಬಿಡ್ತಾ ಇದ್ದಾರೆ, ಯಾವುದೂ ನಮಗೆ ಉಪಯೋಗ ಇಲ್ಲದಾಗಿದೆ. ಸರ್ಕಾರವೂ ಸಹ ಕೆಲವೊಂದು ವಿಚಾರದಲ್ಲಿ ಸೋತಿದೆ ಡಾಕ್ಟರ್ಜಿ. ಕೆಲವು ಟೈಮ್ ಈ ಬರ ಅನ್ನೋದು ಕೆಲವು ಟೈಮ್ ಅವರ ಕಣ್ಣು ತರಿಸ್ಲಿಕ್ಕೆ ಬರ್ತದೆ ಅಂತೇಳಿ ಅನಿಸ್ತದೆ ಡಾಕ್ಟರ್. ಯಾವ ರೀತಿಯಾಗಿ ಸರ್ಕಾರ ಮೀಟಿಂಗ್ ಮಾಡಿದೆಲ್ಲ ತಮಿಳುನಾಡಿಗೆ ನೀರು ಬಿಟ್ಟ ಮೇಲೆ. ಹೌದು ಹೌದು, ಎಂಥ ಮುಟ್ಟಾಳ ಸರ್ಕಾರ ಯೋಚನೆ ಮಾಡಿ. ಹೌದು ಹೌದು ಡಾಕ್ಟರ್. ಇವರು ನೋಡಿ, ವಿರೋಧ ಪಕ್ಷವರು ನೀವು ಈ ಥರ ಮಾಡಿದ ಮಹಾ ತಪ್ಪು ಅಂತ ಹೇಳಿ ಅವರು ವ್ಯಗ್ರವಾಗಿ ಕೂತ್ಕೋಬೋದಿತ್ತು. ನೀವು ಬಿಟ್ಟದ್ದು ತಪ್ಪು. ಸೈಲೆಂಟ್, ಅವರು ಸೈಲೆಂಟ್ ಆಗಿ ಬಿಟ್ರು ಡಾಕ್ಟರ್. ಅವ್ರಿಗೆ ಓಟ್ ಬೇಕಲ್ಲ, ಅವರ ಪಂಟರ ಸಮಾಜ ಬೆಳಿಬೇಕಲ್ಲ. ಹೌದು ಹೌದು ಡಾಕ್ಟರ್. ಎಲ್ಲರೂ ಕದಿಮರೆ. 2 ಟೀಮ್ನಲ್ಲೂ ಅದೇ ಆಗಿದೆ ಡಾಕ್ಟರ್ ಈಗ. ಆದರೆ ಭಗವಂತ ಥರ್ಡ್ ಎಂಪೈರ್ ಆಗಿ ಎಲ್ಲರಿಗೂ ಪಾಠ ಕಲಿಸ್ತಾನೆ. ವಾಚಸ್ ವೆಯ್ಟ್ಸ್. ಖಂಡಿತವಾಗಿಯೂ ಎಲ್ಲರಿಗೂ ಬುದ್ಧಿ ಕಲಿಸಿ ಕಲಿಸ್ತಾನೆ. ಚಂದನ್ ಹಾಸನಿಂದ ಈ ಪ್ರಶ್ನೆ ಕೇಳಿದೆ ಡಾಕ್ಟರ್ಜಿ. ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಕುತಿ ಎಂದು ಹೇಳಿದ್ದಾರೆ. ಗುರುವಿನ ಗುಲಾಮನಾಗುವುದು ಹೇಗೆ ಅಂತೇಳಿ ಕೇಳಿದ್ದಾರೆ ಡಾಕ್ಟರ್ಜಿ. ನೀತಿ ಉತ್ಕೃಷ್ಟ ಮಾಡಿಕೊಳ್ಳಬೇಕು ಅಂತ ಗುರುವಿನಿಗೆ 100% ವಿಧೇಯನಾಗೋದು. ವಿಶೇಷ ಒಲವಿನಿಂದ ಗುರುವಾಕ್ಯವನ್ನು ಪಾಲಿಸುವುದು. ಖಂಡಿತವಾಗಿಯೂ ನನ್ನ ಗುರು ಕಣ್ತೆರೆಸುತ್ತಾನೆ ಎಂದು ಗುರುವನ್ನು ನಂಬಿ ತುಂಬಿ ದಿಂಬಿನಂತೆ ಮೆತ್ತಗಾಗುವುದು. ಗುರುವೇ ನಂಬರ್ 1, ನಾನು ನೋಡುವ ದೇವರ ರೂಪ ಅಂತ ಖಚಿತವಾಗಿ ತಿಳಿಯುವುದು. ಮನುಷ್ಯನಲ್ಲ, ಮನುಷ್ಯ ರೂಪದ ದೇವರು ಅಂತ ತಿಳ್ಕೊಳ್ಳಿ. ಪ್ರತಿ ಸಮಸ್ಯೆ ಬಂದಾಗ ಗುರುವಿನ ಮಾರ್ಗದರ್ಶನ ಪಡ್ಕೊಳ್ಳಿ. ಅತ್ಯಂತ ಸುಲಭದಲ್ಲಿ ಸಮಸ್ಯೆ ಬಗೆಹರಿಯುತ್ತದೆ. ಯಾಕೆ? ಗುರುವಿಗೆ ಡೈರೆಕ್ಟ್ ದೇವರಿಂದ ಕನೆಕ್ಷನ್ ಇದೆ. ದೇವರಿಂದ ಡೈರೆಕ್ಟ್ ಹಾಟ್ಲೈನ್ ಕನೆಕ್ಷನಿಂದ ಉತ್ತರವನ್ನು ಪಡೀತಾನೆ. ನಿಮ್ಮ ಕಣ್ಣೀರಿನ ಪ್ರಾರ್ಥನೆಗೆ ಗುರು ಹೋಗೊಡುತ್ತಾನೆ, ನಿಮಗೆ ಸಲಹೆ ಸೂಚನೆ ಕೊಡ್ತಾನೆ. ನಿಮ್ಮ ಸುಂದರವಾದ ಒಂದು ಸಮಾಜಕ್ಕೆ ಆ ಸಲಹೆಯನ್ನು ಪಡೆದುಕೊಂಡು ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ಮೇಲೇರಿ ಗೆಲ್ಲುತ್ತೀರಿ. ಸಮಸ್ಯೆಗೆ ನಾವು ಅವರಿಂದ ಸಮಸ್ಯೆಗೆ ಗುರು ಉತ್ತರ ಕೊಡೋದಲ್ಲ, ಸಮಸ್ಯೆ ಇಲ್ಲದಂತೆ ಮಾಡು. ಸಮಸ್ಯೆ ಇದ್ರೆ ತಾನೇ ಉತ್ತರ ಕೊಡೋದು. ಸಮಸ್ಯೆ ಇಲ್ಲದಂತೆ ಆತ ವಿಪರೀತವಾಗಿ ವಿಸ್ತಾರವಾಗಿ ದಾರಿ ತೋರಿ ಇನ್ನೇನು ಬೇಕು? ಹೌದು ಹೌದು ಡಾಕ್ಟರ್. ಆದರೆ ಡಾಕ್ಟರ್ಜಿ, ಈಗ ಸಮಸ್ಯೆಗೆ ಗುರುವನ್ನು ನಾವು ಕೇಳುವಾಗ ಗುರುವಿಗೆ ಏನಾದರೂ ಅದರಿಂದ ಪರಿಣಾಮ ಆಗ್ತದೆ ಡಾಕ್ಟರ್? ಆ ನಿಟ್ಟಿನಲ್ಲಿ ಗುರುವಿಗೆ ಪರಿಣಾಮ ಆಗುತ್ತೆ, ಮೈನಸ್ ಆಗುತ್ತೆ. ಆದರೆ ಗುರು ಜಗತ್ತಿಗೆ ಪ್ಲಸ್ ಆಗುವುದನ್ನು ತನ್ನ ಮೈನಸ್ಸನ್ನು ಮರ್ತೇ ಬಿಡ್ತಾನೆ. ಪ್ಲಸ್ ಆಗಲಿ ಎಲ್ಲರಿಗೂ ಸಾಕು, ನಂಗೆ ಮೈನಸ್ ಆದರೂ ಪರವಾಗಿಲ್ಲ. ನಿಮ್ಮ ಅಮ್ಮ ನೋಡಿ, ನಂಗೆ ಕಷ್ಟವಾದರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೂ ಒಳ್ಳೇದಾದ್ರೆ ಸರಿ. ಅಮ್ಮ ಯಾವಾಗಲೂ ನಂಗೆ ಒಳ್ಳೇದಾಗಬೇಕು, ನನ್ನ ಮಕ್ಕಳಿಗೆ ಏನು ಬೇಕಾಗಲ್ಲ ಅಂತ ಹೇಳ್ತಾಳ? ಇಲ್ಲ ಡಾಕ್ಟರ್. ಪರಾರ್ಥವಾಗಿ ಮಾತ್ರ ಇರ್ತಾಳೆ. ಅದೇ ರೀತಿ ಗುರು ಕೂಡ ಪರಾರ್ಥವಾಗಿ ಇರ್ತಾನೆ. ನಿಷ್ಕಲ್ಮಶ ಮನೋಭಾವದಿಂದ ನೀವು ಅನುಕಂಪಯುಕ್ತರಾಗಿ, ಅಯ್ಯೋ ನಿಮಗೆ ಕಷ್ಟ ಆಗುತ್ತಲ್ಲ, ನಂಗೆ ದಾರಿ ತೆರಬೇಕಂದ್ರೆ ನಿಮ್ಮ ಅನುಕಂಪವೇ ಗುರುವಿಗೆ ಯಾವ ಕಷ್ಟ ಆಗದಿಂದ ತಡೆಯುತ್ತದೆ. ಸೊ ಭಾವುಕರಾಗಿ ವ್ಯಾಕುಲ ಚಿತ್ತದಿಂದ ನೀವು ಗುರುವಿನಲ್ಲಿ ನಿಮ್ಮ ತನವನ್ನು ಅರ್ಪಿಸಿ ಸೊನ್ನೆಯಾಗಿ, ಆಗ ಗುರು ನಿಮ್ಮನ್ನು ರಕ್ಷಿಸ್ತಾನೆ, ತನಗೆ ತೊಂದರೆ ಆಗದಿದ್ದಂತೆ ನೋಡುತ್ತಾನೆ. ಇನ್ನೆಂತ ಬೇಕು? ಅದು ಸಹ ನಡೀತಾ ಹೋಗ್ತದೆ ಡಾಕ್ಟರ್. ಖಂಡಿತ ನಮ್ಮ ಹಕ್ಕು ಕೇಳೋದು. ಗುರುವಿಗೆ ಆ ಥರ ತಿವಿಬೇಡಿ. ನಾವು ಕೆಳಗಿದ್ದೇವೆ, ಗುರುಗಳದ್ದು ಇನ್ಯಾರಿಗೆ ತೊಂದರೆ ಕೊಡು, ಇದೆಲ್ಲ ವಾದ. ನಿಮಗೆ ಅನ್ಯತಾ ಬೇರೆ ಭಾವಿಸಿದೆ, ನಮಗೆ ಬೇರೆ ಯಾರೂ ಇಲ್ಲ ಎಂಬ ಈ ಸಂಕಷ್ಟ ಸ್ಥಿತಿಯಲ್ಲೂ ನಿಮ್ಮಿಂದ ನಾನು ಉತ್ತರ ಪಡೆಯಬೇಕು, ತನ್ಮೂಲಕ ಎಲ್ಲರಿಗೂ ಒಳಿತಾಗಬೇಕೆಂಬ ಒಂದೇ ಒಂದು ಅನುಕಂಪ ದೃಷ್ಟಿಯಿಂದ ಕೇಳುತ್ತಿದ್ದೇನೆ, ದಯಮಾಡಿ ಉತ್ತರಿಸಿವ್ರ. ಇದು ನಿಜವಾದ ಕ್ರಮ. ವಿಧೇಯತೆ ಮತ್ತು ವಿನಮ್ರತೆ ಎಲ್ಲ ಅದರಲ್ಲಿ ವಿಶೇಷ ಒಲವು ಅದು ಬೇಕು.
ವ್ಯತಿರಿಕ್ತ ವರ್ತನೆ ಖಂಡಿತ ಇರಬಾರ್ದು. ನಂಗೆ ಒಳ್ಳೇದಾಗ್ತಲ್ಲ ಅವ್ರಿಗೆ ಕೆಟ್ಟದಾಗಲಿ ಅದು ಬರಲೇಬಾರ್ದು. ಈ ಗುರುವಿನಿಂದ ವರ್ಷದಲ್ಲಿ ಯಾವ ರೀತಿ ಮಾರ್ಗದರ್ಶನ ಕಷ್ಟ ಬಂದಾಗೆಲ್ಲ ಮಾರ್ಗದರ್ಶನ ಪಡೆಯುವುದು. ಪಡಿತಾ ನೀವು ವಿನಮ್ರರಾದಲ್ಲಿ ವಿಧೇಯರಾದಲ್ಲಿ ಕಷ್ಟ ಬರೋದು ಸಂಖ್ಯೆ ಕಡಿಮೆ ಆಗುತ್ತೆ. ಕೊನೆ ಕೇಳುವ ಅಂಶವೇ ಬರುವುದಿಲ್ಲ, ಕೇಳುವ ಪ್ರಮೇಯವೇ ಬರುವುದಿಲ್ಲ. ಆಗ ಪ್ರಶ್ನೆ ನಿಮ್ಮ ಹತ್ರ ಇರುತ್ತೆ, ಅದಕ್ಕೆ ಉತ್ತರ ನಿಮ್ಮ ಮನಸ್ಸಿನೊಳಗೆ ಹೊಳೆಯುತ್ತದೆ. ಗುರು ಮತ್ತಷ್ಟು ಹೊಸ ವಿಚಾರವನ್ನು ತುಂಬುತ್ತಾನೆ. ಸಂಪೂರ್ಣವಾಗಿ ನೀವು ಪ್ರಶ್ನಾರಹಿತರಾದಾಗ ಉತ್ತರವನ್ನು ಭರ್ತಿ ಮಾಡುವ ಕೆಲಸ ಗುರು ತಾನಾಗಿಯೇ ಮಾಡುತ್ತಾನೆ. ಏನಂತ ಬೇಕು, ಆಗ ಉತ್ತರಮುಖಿ ನೀವೇ ಆಗುತ್ತೀರಿ.